ನಮಸ್ತೆ ವೀಕ್ಷಕರೇ, ಸಂತೃಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಕೊಡಿಪಾಡಿ ಶ್ರೀ ಜನಾರ್ದನ ದೇವಸ್ಥಾನ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಕಿರು ಪರಿಚಯ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ವೀಕ್ಷಣೆ ಮಾಡುವ. ನಮಸ್ತೆ, ನಾನು ಮುರಳೀಧರ ಬುಡಿಕಿಲ್ಲಾಯ ಅಂತ. ಈ ಕೊಡಿಪಾಡಿ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿ ನನ್ನ ತಂದೆ ಸುಮಾರು 40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು ಕೂಡ ಅವರ ಜೊತೆಗೆ ಸಹ ಅರ್ಚಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಈಗ ನಮಗೆ ಇಲ್ಲಿ ಬ್ರಹ್ಮಕಲಶೋತ್ಸವದ ಸುಸಂದರ್ಭ. ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ನಾವು ಏನು ಹೇಳೋದು ಅಂತ ಕೇಳಿದರೆ, ಮುಖ್ಯವಾಗಿ ಇಲ್ಲಿನ ಕ್ಷೇತ್ರ ಪರಿಚಯವನ್ನು ಸಣ್ಣದಾಗಿ ನಿಮಗೆಲ್ಲ ಹೇಳಿ ಬಿಡ್ತೇನೆ. ಈ ಕ್ಷೇತ್ರ ಸುಮಾರು 3500 ವರ್ಷ ಇತಿಹಾಸ ಹೊಂದಿರುವಂಥ ತೀರ್ಥಕ್ಷೇತ್ರ. ಹಿಂದೆ ಜನಾರ್ದನ ಋಷಿ ಅಂತ ಹೇಳುವಂಥ ಋಷಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟಂಥ ಈ ಕ್ಷೇತ್ರ ಲಕ್ಷ್ಮೀ ಜನಾರ್ದನ ಇಲ್ಲಿಯ ಪ್ರಧಾನ ದೇವರು. ಅದೇ ರೀತಿ ಸಪರಿವಾರ ಬಲಮುರಿ ಮಹಾಗಣಪತಿ, ಪಾರ್ಥಸಾರಥಿ ದೇವರು, ಅದೇ ರೀತಿ ಶಾಸ್ತಾರ ದೇವರು, ನಾಗಸುಬ್ರಹ್ಮಣ್ಯ ಸನ್ನಿಧಿ, ಅದೇ ರೀತಿ ವ್ಯಾಘ್ರಚಾಮುಂಡಿ ದೈವ ಇಲ್ಲಿ ಮುಖ್ಯವಾಗಿ ಆರಾಧನೆಗೊಳ್ಳುವಂಥ ಸಾನ್ನಿಧ್ಯಗಳು. ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ತೀರ್ಥ ಕ್ಷೇತ್ರ ಅಂತ ಯಾಕೆ ಕರಿತೇವೆ ಅಂತ ಕೇಳಿದರೆ, ಈ ಕ್ಷೇತ್ರಕ್ಕೆ ಮಧ್ವಾಚಾರ್ಯರ ತುಂಬ ನಂಟುಂಟು. ಹೇಗೆ ಅಂತ ಕೇಳಿದರೆ, ಸುಮಾರು 800 ವರ್ಷ ಮುಂಚೆ ಇಲ್ಲಿಗೆ ಮಧ್ವಾಚಾರ್ಯರು ಅವರ ಚಾತುರ್ಮಾಸ ವ್ರತ ಆಚರಿಸಲಿಕ್ಕೆ ಬಂದಂಥ ಸಂದರ್ಭ. ಈ ಕ್ಷೇತ್ರದಲ್ಲಿ ಅವರಿಗೆ ತೀರ್ಥ ಸ್ನಾನಕ್ಕೆ ತೀರ್ಥ ಅಂತ ಹೇಳುವಂಥದ್ದು ಇರುವುದಿಲ್ಲ, ಬರೀ ಸರೋವರ ಇರ್ತದೆ. ಆದರೆ ಅವರು ಪ್ರತಿ ಸಲ ಚಾತುರ್ಮಾಸ ವ್ರತ ಕೂತ್ಕೊಳ್ಬೇಕಾದ್ರೆ ಕಾಶಿಗೆ ಹೋಗ್ತಿದ್ರು. ಅಲ್ಲಿ ಕಾಶಿಯಲ್ಲಿ ಗಂಗೆ ಸ್ನಾನ ಮಾಡ್ತಾಯಿದ್ರು. ಆದರೆ ಈ ಕ್ಷೇತ್ರದಲ್ಲಿ ಗಂಗಾ ಸ್ನಾನ ತಪ್ಪಿ ಹೋಯ್ತಲ್ಲ ಅಂತ ಚಿಂತಿತರಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಒಂದು ದಿವಸ ಈ ಕ್ಷೇತ್ರದಲ್ಲಿ ಮಲಗಿದಲ್ಲಿ ಅವರಿಗೆ ಸ್ವಪ್ನದಲ್ಲಿ ಗಂಗೆ ಕಾಣಿಸಿಕೊಂಡು
ನೀನಿರುವ ಕ್ಷೇತ್ರಕ್ಕೆ ನಾನು ಉದ್ಭವ ಆಗಿ ಬರ್ತೇನೆ ಅಂತ ಸ್ವಪ್ನ ಅವರಿಗೆ ಬೀಳ್ತದೆ. ಅದೇ ಪ್ರಕಾರ ಈ ಕ್ಷೇತ್ರದಲ್ಲಿ ಅವರು ಮಲಗ್ತಾರೆ, ಅವರಿಗೆ ಸ್ವಪ್ನ ಅದೇ ರೀತಿ ಬೀಳ್ತದೆ. ಬೆಳಿಗ್ಗೆ ಬಂದು ನೋಡುವಾಗ ಕ್ಷೇತ್ರದ ಹಿಂಬದಿಯಲ್ಲಿ ಈ ಸರೋವರದ ಹತ್ತಿರ ಕುಂಡಿಗೆ ರೂಪದಲ್ಲಿ ಉದ್ಭವ ಆಗಿರ್ತದೆ. ಅಂದರೆ ಈಗ ಹೇಗೆ ತಲಕಾವೇರಿಯಲ್ಲಿ ಕುಂಡಿಗೆ ರೂಪದಲ್ಲಿ ಇರುತ್ತೆ, ಅದೇ ಪ್ರಕಾರ ಇಲ್ಲಿ ಕೂಡ ಕಾಶಿಯಿಂದ ಗಂಗೆ ಉದ್ಭವವಾದಂಥ ಕುಂಡಿಗೆ ಈಗಲೂ ನಾವು ಕಾಣಬಹುದು. ಅದಕ್ಕೋಸ್ಕರ ಆಮೇಲಿಂದ ಇಲ್ಲಿಗೆ ಇದು ತೀರ್ಥಕ್ಷೇತ್ರ ಆಗಿ ಹೆಸರು ಪಡೀತಾ ಬಂತು. ಈಗಲೂ ಕೂಡ ಇಲ್ಲಿ ಈ ತೀರ್ಥಕ್ಕೆ ಬಂದು ಯಾರೆಲ್ಲ ಸ್ನಾನ ಮಾಡ್ತಾರೋ ಅವರಿಗೆಲ್ಲ ಚರ್ಮವ್ಯಾಧಿ ಇರ್ಬೋದು, ಚರ್ಮವ್ಯಾಧಿ ಅಂತ ಹೇಳಿದರೆ ಕಾಲಿನಲ್ಲಿ ಬೀಳುವಂಥ ಆಣಿ ಅಥವಾ ಕೆಡು ಇತ್ಯಾದಿಗಳು, ಚರ್ಮವ್ಯಾಧಿ ಯಾವುದೇ ರೀತಿ ಇದ್ದರೂ ಕೂಡ ಅದೆಲ್ಲ ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ನಿವಾರಣೆ ಆಗ್ತದೆ ಅಂತ ಹೇಳುವಂಥ ಹಲವು ಜನ ಭಕ್ತರು ನಂಬಿಕೊಂಡು ಬಂದಂಥ ವಿಚಾರ. ಅದೇ ರೀತಿ ಸಂತಾನ ಭಾಗ್ಯ ಇಲ್ಲದವರು ದಂಪತಿ ಸಮೇತ ಈ ತೀರ್ಥದಲ್ಲಿ ಬಂದು ಸ್ನಾನ ಮಾಡಿದರು ಅಂತ ಆದರೆ ಆ ಸಂತಾನ ಭಾಗ್ಯ ಪಡೆದಂಥ ಉದಾಹರಣೆಗಳು ಅನೇಕ ಈ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರದಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಕಂಡು ಬರ್ತಾ ಇತ್ತು. ಪುನಃ ಧ್ವಜಾರೋಹಣ ಆಗಿ ಜಾತ್ರೋತ್ಸವದಲ್ಲಿ ನಡೀಬೇಕು, ದೇವರಿಗೆ ಧ್ವಜಾರೋಹಣ ಆಗಿ ಜಾತ್ರಾ ಆಗಬೇಕು, ದೇವರು ಹಾರಾಟ ಹೋಗಬೇಕು ಅಂತೆಲ್ಲ ಇತ್ಯಾದಿಗಳು ಕಂಡು ಬರ್ತಿತ್ತು. ಆದರೆ ಇಷ್ಟು ವರ್ಷ ನಮಗೆ ಸಾಧ್ಯ ಆಗಲಿಲ್ಲ. ಈ ವರ್ಷ ಎಲ್ಲ ಊರ ಪರವರು ಭಕ್ತಾದಿಗಳೆಲ್ಲ ಸೇರಿಕೊಂಡು ಪುನಃ ದೇವರಿಗೆ ನೂತನವಾದಂಥ ಧ್ವಜಸ್ತಂಭ ಪ್ರತಿಷ್ಠೆ, ದೇವರಿಗೆ ಬ್ರಹ್ಮರಥವನ್ನು ಸಮರ್ಪಣೆ ಮಾಡಿ ಮಾರ್ಚ್ 20ನೇ ತಾರೀಕಿನಿಂದ 28ನೇ ತಾರೀಕಿನ ತನಕ ಬ್ರಹ್ಮಕಲಶೋತ್ಸವ. ಇದೇ ರೀತಿ 28ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವಾದಿಗಳೆಲ್ಲ ನಡೆದು ಅದೇ ದಿನ ರಾತ್ರಿ ದೇವರಿಗೆ ಧ್ವಜಾರೋಹಣ ಆಗಿ ಏಪ್ರಿಲ್ 2ರ ತನಕ ದೇವರ ಜಾತ್ರಾ ಮಹೋತ್ಸವ ಎಲ್ಲ ನಡೆಯಲಿಕ್ಕಿದೆ. ಇಷ್ಟೆಲ್ಲ ಸತ್ಕರ್ಮ ಕ್ಷೇತ್ರದಲ್ಲಿ ನಡೀಲಿಕ್ಕುಂಟು. ನೀವೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ಈ ಕ್ಷೇತ್ರದಲ್ಲಿ ಬಂದು ಜನಾರ್ದನ ದೇವರಲ್ಲಿ ಪ್ರಾರ್ಥನೆ ಮಾಡಿದಲ್ಲಿಗೆ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನಡೆಸಿಕೊಡ್ತಾರೆ. ಅಂತರಿಕ್ಷೇ ದಿವಿತೇಭ್ಯಃ ಸರ್ಪೇಭ್ಯೋ ನಮಃ. ಓಂ ಯಾ ಫಲಿನೀತ್ಯಾ ಅಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀ. ಪಂಚಲಿಂಗೇಶ್ವರ ದೇವರನ್ನು, ಅದೇ ರೀತಿಯಾಗಿ ಈ ಕ್ಷೇತ್ರಾಧಿಪತಿ ಲಕ್ಷ್ಮೀ ಜನಾರ್ದನ ದೇವರನ್ನು, ಪಾರ್ಥಸಾರಥಿ ಶಾಸ್ತಾರ ದೇವರು, ಮಹಾಗಣಪತಿ ದೇವರು, ಸರ್ಪಾದಿ ಅಷ್ಟಬಲ ವಾಸುಕಿ ನಾಗರಾಜ ದೇವರನ್ನು, ಅದೇ ರೀತಿಯಾಗಿ ವ್ಯಾಘ್ರಶಾಂತಿ ರಕ್ತೇಶ್ವರಿ ಸಪರಿವಾರ ಎಲ್ಲ ದೈವ ಸಾನ್ನಿಧ್ಯಗಳನ್ನು ನಮ್ಮ ಗುರು ಹಿರಿಯರನ್ನ ಎಲ್ಲ ಮುಂದೆ ಇಟ್ಟುಕೊಂಡು ದೇವರ ಸನ್ನಿಧಾನದಲ್ಲಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಸರ್ವೇಷಾಂ ಕರ್ಮಣಾಂ ಆದವು ದೇವತಾ ಪ್ರಾರ್ಥನಂ ವರಂ ಅಂತ ಹೇಳಿದ ಹಾಗೆ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಪ್ರಾರಂಭ ಮಾಡುವಾಗ ನಾವು ಸಂಕಲ್ಪ ಮಾಡಿರುವಂತಹ ಎಲ್ಲ ಮಹತ್ ಕಾರ್ಯಗಳು ನಿರ್ವಿಘ್ನವಾಗಿ ನಡಿಬೇಕು ಅಂತ ಹೇಳಿ ಆದರೆ ಅದಕ್ಕೆ ದೇವರ ಅನುಗ್ರಹ ಬೇಕು ಅಂತ ಹೇಳಿ ತೇನ ವಿನ ತೃಣಮಪಿ ನ ಚಲತಿ ಅಂತ ಹೇಳುವ ಹಾಗೆ ಭಗವಂತನ ಇಚ್ಛಾಶಕ್ತಿ ಹೇಳುವಂಥದ್ದು ಇಲ್ಲ ಅಂತ ಹೇಳಿ ಆದರೆ ಜಗತ್ತಿನಲ್ಲಿ ಯಾವುದೇ ಒಂದು ಕಾರ್ಯ ಸಿದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಲಕ್ಷ್ಮೀ ಜನಾರ್ದನ ದೇವರ ಮಹತ್ತರವಾದಂತಹ ಒಂದು ಕ್ಷೇತ್ರ, ಮುಖ್ಯವಾದಂತಹ ಇತಿಹಾಸ ಹಿನ್ನೆಲೆಯಲ್ಲ ಇರುವಂತಹ ಮಧ್ವಾಚಾರ್ಯರ ತಪೋಭೂಮಿ ಅಂತ ಹೇಳುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಭಗವಂತನ ಆರಾಧನೆ ಆಕಲ್ಪಾಂತಹ ಸ್ಥಾತ್ಮಭಾವೇನ ನಿತ್ಯಂ ದೇವಸ್ಯ ಏವಂ ಸಂಪ್ರತಿಷ್ಠಾಪಿತಸ್ಯ ಅಂತ ಹೇಳಿದ ಹಾಗೆ ಮುಖ್ಯವಾಗಿ ಆ ಕಲ್ಪಾಂತದವರೆಗೆ ಲಕ್ಷ್ಮೀ ಜನಾರ್ದನ ದೇವರ ಅನುಗ್ರಹ ಎಲ್ಲ ಊರಿನ ಭಕ್ತವರ್ಗಕ್ಕೆ ಪ್ರಾಪ್ತಿಯಾಗಬೇಕು. ನಮ್ಮ ಊರಿಗೆ ಒಳ್ಳೆ ರೀತಿಯಲ್ಲಿ ಸುಭೀಕ್ಷೆ ಆಗಬೇಕು, ಎಲ್ಲ ರೀತಿಯಲ್ಲಿ ಸಮೃದ್ಧಿಯನ್ನು ದೇವರು ಅನುಗ್ರಹಿಸಬೇಕು ಅಂತ ಹೇಳುವಂತಹ ಒಳ್ಳೆಯ ಸಂಕಲ್ಪಗಳನ್ನೆಲ್ಲ ಇಟ್ಟು ನಮ್ಮ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಂತಹ ಕ್ಷೇತ್ರ. ನಾವೆಲ್ಲರೂ ಆ ಕ್ಷೇತ್ರ ಸಾನ್ನಿಧ್ಯವನ್ನ ರಕ್ಷಣೆ ಮಾಡಲಿಕ್ಕೆ ಕಾಲಕಾಲಕ್ಕೆ ಬೇಕಾಗುವಂತಹ ಸತ್ಕರ್ಮಗಳನ್ನೆಲ್ಲ ಮಾಡಬೇಕು. ತ್ಯಾಜ್ಯೇ ನಿಮಿತ್ತ ಮತ ನಿಷ್ಕೃತಿ ಮಾದಧೀತ ಅಂತ ಹೇಳಿದ ಹಾಗೆ ಆ ಎಲ್ಲ ರೀತಿಯಾದಂತಹ ಆ ಸಾನ್ನಿಧ್ಯ ಒಳ್ಳೆ ರೀತಿಯಲ್ಲಿ ಬೆಳಗುತ್ತಾ ಇರಬೇಕು ಅಂತ ಹೇಳಿ ಆದರೆ ಅದಕ್ಕೆ ಬೇಕಾಗುವಂತಹ ಸತ್ಕರ್ಮಗಳನ್ನು ಕಾಲಕಾಲಕ್ಕೆ ಮಾಡಬೇಕು ಅಂತ ಹೇಳುವಂಥದ್ದು. ಅದೆಲ್ಲವನ್ನು ಕೂಡ ಲಕ್ಷ್ಮೀ ಜನಾರ್ದನ ದೇವರು ನನಗೆ ಅದನ್ನು ನಡೆಸಲಿಕ್ಕೆ ಬೇಕಾಗುವಂತಹ ಸೌಭಾಗ್ಯವನ್ನು, ಶಕ್ತಿಯನ್ನು, ಭಕ್ತಿಯನ್ನು, ಸರ್ವ ವಿಧದ ಅನುಕೂಲಗಳನ್ನು ನಮಗೆ ದೇವರು ಅನುಗ್ರಹ ಮಾಡಿಕೊಟ್ಟು ನಾವು ಸಂಕಲ್ಪ ಮಾಡಿರುವಂತಹ ಈ ಮಹತ್ ಕಾರ್ಯವನ್ನು ದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಪರಿಪೂರ್ಣವಾದಂತಹ ಅನುಗ್ರಹ ನಮ್ಮ ಇಡೀ ಗ್ರಾಮಸ್ಥರಿಗೆ ಸರ್ವರಿಗೂ ಸರ್ವ ಭಕ್ತರಿಗೂ ಕೂಡ ಪ್ರಾಪ್ತಿ ಮಾಡಿಕೊಂಡು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯಗಳನ್ನೇ, ಸಕಲ ಸಮೃದ್ಧಿಯನ್ನೇ ಅನುಗ್ರಹ ಮಾಡಿಕೊಂಡು ಕೊಡಿಪಾಡಿ ಜನಾರ್ದನ ದೇವರು ಈ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೊಡಿಪಾಡಿ ಗ್ರಾಮದಲ್ಲಿದೆ. ಈ ದೇವಸ್ಥಾನಕ್ಕೆ ಸುಮಾರು 3000ದಿಂದ 3500 ವರ್ಷಗಳ ಇತಿಹಾಸ ಇದೆ. ಈ ದೇವಳದಲ್ಲಿ ಪ್ರಧಾನ ದೇವರಾಗಿ ಲಕ್ಷ್ಮೀ ಜನಾರ್ದನ, ಉಪದೇವರಾಗಿ ಶ್ರೀ ಮಹಾಗಣಪತಿ, ಶ್ರೀ ಪಾರ್ಥಸಾರಥಿ, ಶ್ರೀ ಶಾಸ್ತಾರ, ಶ್ರೀ ಅಷ್ಟಗುಲ ನಾಗರಾಜ ಮತ್ತು
ಕ್ಷೇತ್ರ ರಕ್ಷೆಗಾಗಿ ಕಿಚ್ಚಾಂಬಿ ದೇವಿಯ ಸಾನ್ನಿಧ್ಯ ಇದೆ. ಸುಮಾರು 800 ವರ್ಷಗಳ ಹಿಂದೆ ಇಲ್ಲಿಗೆ ಶ್ರೀಮನ್ ಮಧ್ವಾಚಾರ್ಯರು ಆಗಮಿಸಿ ಇಲ್ಲಿ 4 ತಿಂಗಳ ಕಾಲ ತಪಸ್ಸು ಮಾಡಿದಂಥ ಪುಣ್ಯಭೂಮಿ. ಈ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿದರೆ ಎಲ್ಲ ರೀತಿಯ ಚರ್ಮ ರೋಗಗಳು ನಿವಾರಣೆ ಆಗ್ತದೆ. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಈಗ 4ನೇ ಬಾರಿಗೆ ಬ್ರಹ್ಮಕಲಶ ಮಹೋತ್ಸವ ಜರುಗಿ ದೇವರ 5 ದಿನದ ಪೂರ್ಣ ಪ್ರಮಾಣದ ಜಾತ್ರಾ ಮಹೋತ್ಸವ ಇದೇ ತಿಂಗಳ ಮಾರ್ಚ್ 28ರಿಂದ ಪ್ರಾರಂಭಗೊಂಡು ಏಪ್ರಿಲ್ ತಿಂಗಳ 2ನೇ ತಾರೀಕಿನ ತನಕ ಬ್ರಹ್ಮ ರಥೋತ್ಸವ ಸಹಿತ ಜರುಗಲಿಕ್ಕಿದೆ. ಈ ಒಂದು ಕ್ಷೇತ್ರಕ್ಕೆ ಎಲ್ಲ ಭಕ್ತರನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ರಸ್ತೆಗಳು ಇವಾಗಲೆಲ್ಲ ತಯಾರಾಗಿದೆ. ರಥದ ಮತ್ತು ಧ್ವಜಸ್ತಂಭ ಎಲ್ಲವೂ ರೆಡಿಯಾಗಿದೆ. ಇವತ್ತು 20 ತಾರೀಕಿನಿಂದ ಬ್ರಹ್ಮಕಲಶ ಪ್ರಾರಂಭವಾಗ್ತಾ ಇದೆ. 25ಕ್ಕೆ ಪ್ರತಿಷ್ಠಾಪನೆ, 28ಕ್ಕೆ ಬ್ರಹ್ಮಕಲಶ, 31ಕ್ಕೆ ಬ್ರಹ್ಮ ರಥೋತ್ಸವ, ಹಾಗೆ 1ನೇ ತಾರೀಕಿಗೆ ದೇವರ ಆರಾಟ ಮಹೋತ್ಸವ ನಡೆಯಲಿದೆ. ಒಂದು ದೈವದ ಭಂಡಾರ ತೆಗೆದು ದೈವದ ನೇಮೋತ್ಸವ ನಡೆದು ಜಾತ್ರೆಯ ಸಂಪನ್ನಗೊಳ್ಳಲಿದೆ. ಊರಿನ ಪರ ಊರಿನ ಭಕ್ತಾದಿಗಳು ಎಲ್ಲರೂ ಆದಷ್ಟು ಜನ ಬಂದು ಜನಾರ್ದನ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಗ್ರಾಮಸ್ಥರೆಲ್ಲರೂ ಕೇಳ್ಕೊಳ್ತೀವಿ.